Focus and action. ಓಕೆ, ಇವಾಗ ಗೋಪುರ ಏನಾದರೂ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಸ್ವಲ್ಪ ಟೂಲ್ಸ್ ಯಾವುದು ಇಲ್ಲೊಂದು ಎರಡು ಬಾಕಿ ಇದೆಲ್ಲ. ಐ ಮೀನ್ ಫಾಲೋ ಮೀ ಮತ್ತು ಸ್ಕೇಲ್ ಅದೊಂದು ಮಾಡಿಬಿಟ್ಟು ಬೇಕಾದ್ರೆ ಒಂದು ಸ್ವಲ್ಪ ಡ್ರಾಯಿಂಗ್ಸ್. ಸೊ ಕಮಿಂಗ್ ಬ್ಯಾಕ್, ಇಲ್ಲೇ ಒಂದು ಫಾಲೋ ಮೀ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇವಾಗ ಅವ್ರ ಡೋರ್ ಇಲ್ಲ ವಿಂಡೋ ಏನಾದರೂ ಕ್ರಿಯೇಷನ್ ಇರ್ಬೋದು. ಸೊ ಇಲ್ಲಾಂದರೆ ಆಟೋ ಕ್ಯಾಡ್ ರಿಲೇಟ್ ಮಾಡೋದಾದರೆ ಸೊ ಸ್ವೀಪ್ ಕಮಾಂಡ್ ಅಂತ ಒಂದಿದೆ. ಸೊ 3D. ಸೊ ಆ ಥರ ಸ್ವೀಪ್ ಕಮಾಂಡಿಗೆ ವೆರಿ ಮಚ್ ಈಕ್ವಲ್ ಆಗಿ ಇದೆ. ಸೊ ಫಸ್ಟ್ ಏನು ಮಾಡೋಣ, ಒಂದು ಪಾತ್ ಏನಾದರೂ ಡ್ರಾ ಮಾಡೋಣ. ಏನೋ ಒಂದು ಪಾತ್ ಇದೆ. ಸೊ ಈ ಪಾತಿಗೆ ಐದರ್ ಸರ್ಕಲ್ಲು ಇಲ್ಲಾಂದರೆ ರೆಕ್ಟ್ಯಾಂಗಲ್ ಏನಾದರೂ ಸ್ವೀಪ್ ಆಗಬೇಕಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಪಾತ್ ಇದೆಯಲ್ಲ, ಈ ಪಾತ್ ಪರ್ಪೆಂಡಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಡ್ರಾಯಿಂಗ್ ಮಾಡ್ತೀವಿ. ವಾಟ್ ಎವರ್ ಇಟ್ ಸ್ಟೇರ್ ಕೇಸ್ ಇದೆ ಅಂತ ಹೇಳಿದ್ರೆ ಸೊ ಈ ಥರನಾದರೂ ಸ್ಟೇರ್ ಕೇಸ್ ಮಾಡೋದು. ನೆಕ್ಸ್ಟ್ ಏನು ಮಾಡ್ತೀವಿ, ಆ ಎಂಟೈರ್ ಪಾತ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಫಾಲೋ ಮೀ ಅಂತ ಒಂದು ಆಪ್ಷನ್ ಇದೆ. ಸೊ ಫಾಲೋ ಮೀ ಮೇಲೆ ಕ್ಲಿಕ್ ಮಾಡ್ತೀವಿ. ಆಮೇಲೆ ಯಾವುದು ಫಾಲೋ ಆಗಬೇಕಲ್ಲ, ಯಾವ ಶೇಪ್ ಫಾಲೋ ಆಗಬೇಕಲ್ಲ ಆ ಪಾತ್, ಆ ಶೇಪ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಅದೇ ಸ್ವಲ್ಪ ಇಲ್ಲಿ ಪ್ಯಾರಲ್ ಪರ್ಪೆಂಡಿಕ್ಯುಲರ್ ಆಗಿದ್ದರಿಂದ ಆ ಥರ ಪ್ಯಾರಲಲ್ ಆಗಿತ್ತು ಆ ಶೇಪಿಗೆ, ಅದಕ್ಕೆ ಆ ಥರ ಬಂದಿದೆ. ಈ ಶೇಪ್ ಏನಿದೆ ಆ ಶೇಪ್ ಪಾತ್ ಸೆಲೆಕ್ಟ್ ಮಾಡಿ ಫಾಲೋ ಮೀ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ. ಸೊ ಈ ಥರ ನಾವು ಫಾಲೋ ಮೀನ ಯೂಸ್ ಮಾಡ್ತೀವಿ. ಆಯ್ತಾರೆ ಅದೇ ಡೋರ್ ಏನಾದರೂ ಕ್ರಿಯೇಷನ್ ಮಾಡೋದಾದರೆ ಫಾರ್ ಎಕ್ಸಾಂಪಲ್ ಅರೌಂಡ್ 4 feet, 7 feet ಅಂತ. ಸೊ ಇದೊಂದು ಸಿಂಪಲ್ ಡೋರ್ ಇದೆ. ಅಂದರೆ ಡೋರ್ ಅಲ್ಲ, ಐ ಮೀನ್ ಈ ಥರ ಒಂದು ಲೈನ್ ಡಯಾಗ್ರಾಮ್ ಹಾಕಿದ್ದೀವಿ ಅಂತ ಅನ್ಕೊಳ್ಳಿ, ವಿಚ್ ಇಸ್ ಕಂಪ್ಲೀಟ್ಲಿ ಎಂಟಿ. ಇಲ್ಲಿ ನಾನೇನು ಮಾಡ್ತೀನಿ, ಇದ್ರ ಪರ್ಪೆಂಡಿಕ್ಯುಲರ್ ಆಗಿ ಸೊ ನಾನೊಂದು ಫ್ರೇಮ್ ಏನಾದರೂ ಕ್ರಿಯೇಟ್ ಮಾಡ್ತೀನಿ. ಲೆಟ್ ಇಟ್ ಬಿ 6 inch, 6 inches ಅಂತ ಕೊಡ್ತೀನಿ. ಸೊ ಅಂದರೆ 6 inch to 6 inch ಇದನ್ನು ಹಾಕಿದ್ದೀನಿ ಸಮ್ ಫ್ರೇಮಿಗೆ. ಇವಾಗ ಏನು ಮಾಡೋಣ, ಎಂಟೈರ್ ಈ ಲೈನ್ ಇದೆಯಲ್ಲ, ಈ ಪಾರ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಜಸ್ಟ್ ಫಾಲೋ ಈ ಥರ ಕ್ರಿಯೇಷನ್. ಸೊ ಒಂದು ಫ್ರೇಮ್ ಏನಾದರೂ ನಾಟ್ ಓನ್ಲಿ ಫ್ರೇಮ್. ನೆಕ್ಸ್ಟ್ ನೀವು ಬರೋಕ್ಕಿಂತ ಮುಂಚೆ ಒಂದು TV ಯೂನಿಟ್ ಏನೋ ಮಾಡಿಸಿದ್ದೆ, ಅದರಲ್ಲೂ ಅಷ್ಟೇ ಒಂದು ಡಿಸೈನ್ ಇತ್ತು. ಸೊ ಆ ಥರ ಡಿಸೈನ್ಸ್ ಏನಾದರೂ ಕಂಪ್ಲೀಟ್ ಮಾಡೋದಂತ ಮಾಡ್ತೀನಿ. ಇಲ್ಲಿ ನೋಡಿ, ಸೊ ಈ ಶೇಪ್ ಇದೆಯಲ್ಲ, ಸೊ ಇದನ್ನು ಬೇಕಾದರೂ ಫಾಲೋ ಮೀ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಮಾಡೋದು ದಿಸ್, ಇದನ್ನು ಯೂಸ್ ಮಾಡ್ಬೋದು. ದೆನ್ ಲಾಸ್ಟ್ ಆಪ್ಷನ್ ವಿಚ್ ಇಸ್ ಸ್ಕೇಲ್, ಸಾರಿ ಆಫ್ಸೆಟ್. ಸೊ ಆಫ್ಸೆಟ್ ಇಲ್ಲಿ ಆಟೋಕ್ಯಾಡ್ ಥರ ಆಫ್ಸೆಟ್ ಮಾಡೋಕ್ಕಲ್ಲ. ಅಂದರೆ ಅಲ್ಲೇನು ಮಾಡ್ತಿದ್ವಿ, ಒಂದು ಲೈನ್ ಇದ್ರೂ ಅದನ್ನು ಆಫ್ಸೆಟ್ ಮಾಡ್ತೀವಿ. ಇಲ್ಲಿ 2D ಲೈನ್ನ ಆಫ್ಸೆಟ್ ಮಾಡೋಕ್ಕಲ್ಲ, 3D ಲೈನ್ನ ಆಫ್ಸೆಟ್ ಮಾಡಿ. ಅಂದರೆ ಈ 3D ಡ್ರಾಯಿಂಗ್ನ ಬೇಕಾದರೆ ಆಫ್ಸೆಟ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ನನಗೇನಾದರೂ ಒಂದು ವಾಲ್ ಏನಾದರೂ ಡ್ರಾ ಮಾಡಿದ್ರೆ, ಐ ಮೀನ್ ವಾಲ್ ಏನಾದರೂ ಬೇಕಂದರೆ ಜಸ್ಟ್ ಫಾರ್ 9 inches ಅಂದರೆ 9 inch ಅಂತ ಕೊಡ್ತೀನಿ. ಸೊ ಆಲ್ ಟುಗೆದರ್ ಎಲ್ಲ ಕಡೆ 9 inches ಇದೆ. ಆಮೇಲೆ ಬೇಕಾದ್ರೆ ಇದನ್ನು ಫರ್ದರ್ ಪ್ರೆಸ್ ಪುಲ್ ಮಾಡೋದು ವಾಟ್ ಎವರ್ ಅಂತ ಕೊಡ್ತೀನಿ. ಫಾಲೋ ಮೀ ತಗೊಳ್ತೀವಿ. ಸೊ ಯಾವುದಾದ್ರೂ ಒಂದು ಬೌಂಡ್ರಿನ ಟಚ್ ಮಾಡಿದ್ರೆ ಸಾಕು, ಒಂದು ರೆಡ್ ಕಲರ್ ಇಂಡಿಕೇಶನ್ ಬರುತ್ತೆ. ಸೊ ಆ ಇಂಡಿಕೇಶನಿಂದ ಬೇಕಾದರೆ ನಾವು ಇದು ಮಾಡ್ತೀವಿ. ಅದೇ ನಾನು ಏನಾದರೂ ಒಂದು ಸಿಂಗಲ್ ಸ್ಟ್ರೈಟ್ ಲೈನ್ ಏನಾದರೂ ಡ್ರಾ ಮಾಡಿದ್ರೆ, ಸೊ ಇದನ್ನು ನಾನು ಏನಾದರೂ ಆಫ್ಸೆಟ್ ಮಾಡ್ತೀನಿ ಅಂದರೆ ಸೊ ನೋಡಿ ಲೈಕ್ ಬಾರ್ ಥರ ಸಿಂಗಲ್ ಬರ್ತೀವಿ, ಹಾಗೆ ಮಾಡೋಕ್ಕಾಗಲ್ಲ ಆಫ್ಸೆಟ್. ಇದಾದಮೇಲೆ ಒನ್ ಮೋರ್ ಆಪ್ಷನ್ ವಿಚ್ ಇಸ್ ಟೇಪ್ ಮೆಷರ್. ಇದರಲ್ಲಿ ಒಂದು ಎರಡು ಹೇಳ್ತೀನಿ. ನಾನು ಅದೇ ಹೇಳೋದ್ನಲ್ಲ, ಇಲ್ಲಿ ಡಿಲೀಟ್ ಗೈಡ್ಸ್ ಅಂತ ಬಿಟ್ಟಿದ್ದೀನಿ, ಇಫ್ ಯು ರಿಮೆಂಬರ್. ಸೊ ಇಲ್ಲಿ ಡಿಲೀಟ್ ಗೈಡ್ಸ್ ಅಂತ ಇದೆ. ಸೊ ಗೈಡ್ಲೈನ್ಸ್, ಕನ್ಸ್ಟ್ರಕ್ಷನ್ ಲೈನ್ ಅಂತೆಲ್ಲ ಹೇಳ್ತಿದ್ದಲ್ಲ. ಸೊ ಇಲ್ಲಿ ಬರುತ್ತೆ ಆಪ್ಷನ್. ಸೊ ಇಲ್ಲಿ ನನಗೆ ಟೇಪ್ ಮೆಷರ್ ಅಂತ ಒಂದು ಟೂಲ್ ಇದೆ. ಸೊ ಹಿಯರ್ ಇಟ್ ಇಸ್. ಸೊ ಈ ಟೇಪ್ ಮೆಷರ್ ನಾನು ಕ್ಲಿಕ್ ಮಾಡ್ತೀನಿ. ನನಗೆ ಇಲ್ಲಿಂದ ಯಾವ್ದಾದ್ರು ಒಂದು ರೆಫರೆನ್ಸ್ ಪಾಯಿಂಟ್ ಬೇಕು. ಫಾರ್ ಎಕ್ಸಾಂಪಲ್ ಫ್ರಮ್ ಹಿಯರ್ ನನಗೆ ಒಂದು 10 feet ರೆಫರೆನ್ಸ್ ಲೈನ್ ಬೇಕಂತ ಹೇಳಿದ್ರೆ
ಸೊ 10 ಫೀಟ್ ಎಂಟರ್ ಮಾಡ್ತೀನಿ. ಸೊ ಇಲ್ಲಿಂದ ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ 10 ಫೀಟ್. ಸೊ ಅಲ್ಲಿ ನೋಡ್ಬೋದು. ಸೊ 10 ಫೀಟ್ ಇದೆ. ಸೊ ಅಗೇನ್ ಫ್ರಮ್ ದಿಸ್ 10 ಫೀಟ್ ನನಗೇನಾದರೂ 9 ಇಂಚಸ್ ವಾಲ್ ಏನಾದರೂ ಬೇಕಂದರೆ ಸೊ 9 ಇಂಚ್ ಈ ಥರ ಒಂದು ರೆಫರೆನ್ಸ್ ಲೈನ್ ಆಗಿ ತೊಗೊಳ್ತೀನಿ. ಅಗೇನ್ ನಾನು ಹೇಳ್ದಂಗೆ ಇಟ್ ವಿಲ್ ಬಿ ಇನ್ಫೈನೈಟ್. ಸೊ ಥ್ರೂ ಔಟ್ ದಿ ಡ್ರಾಯಿಂಗ್ ಶೀಟ್ ಅದು ಎಷ್ಟು ಉದ್ದ ಇದೆಯೋ ಡ್ರಾಯಿಂಗ್ ಶೀಟ್ ಅಷ್ಟೂ ಇರುತ್ತೆ. ಸೊ ಡ್ರಾಯಿಂಗ್ ಇದು ನನಗೆ ಟೇಪ್ ಮೆಷರ್. ಅಗೇನ್ ಇದನ್ನು ನೆಕ್ಸ್ಟ್ ಏನಾದರೂ ಕಾಂಪೊನೆಂಟ್ ಅನ್ನೋ ಟಾಪಿಕ್ ಬಿಟ್ಟಿದ್ದೀನಿ. ಸೊ ಆ ಥರ ಕಾಂಪೊನೆಂಟ್ ಏನಾದರೂ ಮಾಡಿದ್ರೆ ಮಲ್ಟಿಪಲ್ ಗೈಡ್ಲೈನ್ಸ್ ಬರುತ್ತೆ. ಸೊ ಅವಾಗ ಒಂದೊಂದನ್ನೇ ಡಿಲೀಟ್ ಮಾಡೋದಕ್ಕಿಂತ ನೆಕ್ಸ್ಟ್ ಏನು ಮಾಡ್ತೀನಿ, ಐ ಗೋ ಟು ಎಡಿಟ್, ಇಲ್ಲಿ ಡಿಲೀಟ್ ಗೈಡ್ಸ್ ಅಂತ ಇದೆ. ಸೊ ಜಸ್ಟ್ ಡೈರೆಕ್ಟ್ ಅಗೇನ್. ಸೊ ಇಲ್ಲಿ ಗೈಡ್ಲೈನ್ ಬರೀ ಸ್ಟ್ರೈಟ್ ಲೈನಲ್ಲಿ ಅಷ್ಟೇ ಬರ್ತಿದೆ. ಫಾರ್ ಎಕ್ಸಾಂಪಲ್ ನನಗೊಂದು 30 ಡಿಗ್ರಿಗೆ ಒಂದು ರೆಫರೆನ್ಸ್ ಲೈನ್ ಬೇಕು. ಸೊ ಈ ಥರ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನನ್ನ ಹತ್ರ ಒಂದು ಆಬ್ಜೆಕ್ಟ್ ಇದೆ, ಪ್ರೊಟ್ರಾಕ್ಟರ್ ಅಂತ ಹೇಳಿ. ಸೊ ಪ್ರೊಟ್ರಾಕ್ಟರ್ ಕಮೆಂಟ್ನ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈ ಪಾಯಿಂಟಿಂದ ನಾನು 30 ಡಿಗ್ರಿ ಬೇಕಂದರೆ ಸೊ ಆ ಪಾಯಿಂಟ್ನ ಕ್ಲಿಕ್ ಮಾಡಿ ಒಂದು ಡಿಸ್ಟೆನ್ಸ್ನ ಕೊಡ್ತೀನಿ, ಅಂದರೆ ವಿಚ್ ಇಸ್ 0 ಡಿಗ್ರಿ ಅಂತ ಹೇಳಿ. ಸೊ 0 ಡಿಗ್ರಿಯಿಂದ ರೆಫರೆನ್ಸ್ ಎಷ್ಟು ಲೈನ್ ಬೇಕು, 45 ಡಿಗ್ರೀಸ್ ಅಂದರೆ ಸೊ ಅಲ್ಲಿ ಆ್ಯಂಗಲ್ ಕೇಳುತ್ತೆ. ಸೊ 45 ಡಿಗ್ರೀಸ್ ಹೆಂಗೆ ನನಗಿಲ್ಲಿ ಎಕ್ಸಾಕ್ಟ್ಲಿ 45 ಡಿಗ್ರೀಸ್ ಇರುತ್ತೆ. ಹಾಗೆ ಈ ಲೈನು ಬೇಕಾದರೆ ನಾವು ರೊಟೇಟ್ ಮಾಡ್ಕೋಬೋದು. ಸೊ ದಟ್ ಈಸ್ ಅದರ್ ಥಿಂಗ್. ಇದನ್ನು ಸೆಲೆಕ್ಟ್ ಮಾಡಿ ಬೇಕಾದರೆ ಇಲ್ಲಿ ರೊಟೇಟ್ ಆಪ್ಷನ್ ಇದೆ. ಸೊ ಇದನ್ನು ಹಾಗೆ 45 ಡಿಗ್ರೀಸ್ ಇದು ಮಾಡುತ್ತೆ. ಸೊ ಇದು ಕ್ಯಾನ್ಸಿ ಎರಡು ಪ್ಯಾರಲಲ್ ಆಗಿದೆ, ವಿಚ್ ಇಸ್ ಸ್ಟ್ರೇಟ್ ಇದೆ ಅಂತ ಹೇಳ್ತಾರೆ. ಸೊ ಅಗೇನ್ ಈ ಥರನೂ ಮಾಡ್ಬೋದು, ಬಟ್ ಡೈರೆಕ್ಟಾಗಿ ನನ್ನ ಹತ್ರ ಆಪ್ಷನ್ ಇದೆಯಲ್ಲ. ಸೊ ಅದರಿಂದ ನಾನು ಜಸ್ಟ್ ಯಾವುದಾದ್ರೂ ಒಂದು ರೆಫರೆನ್ಸ್ ಪಾಯಿಂಟ್ ತೊಗೊಳ್ತೀನಿ. ಅಗೇನ್ 45 ಡಿಗ್ರೀಸ್ ಇಟ್ ಇಸ್ ಪ್ಯಾರಲಲ್. ಸೊ ಈ ಥರ ನಾನು ಬೇಕಾದ್ರೆ ಯಾವುದಾದ್ರು ಆ್ಯಂಗಲಿಗೆ ರೆಫರೆನ್ಸ್ ಲೈನ್ನ ತೊಗೊಳ್ತೀನಿ. ಸೊ ನೆಕ್ಸ್ಟ್ ಆಪ್ಷನ್ ವಿಚ್ ಇಸ್ ಟೆಕ್ಸ್ಟ್ ಇದೆ. ಸೊ 3D ಟೆಕ್ಸ್ಟ್ ಇಲ್ಲೇನು ಮಾಡ್ತೀನಿ, ಜಸ್ಟ್ ನೇಮಿಂಗ್ ಏನಾದರೂ ಕೊಟ್ಬಿಟ್ಟು ಸೊ ಅದಕ್ಕೆ ಹೈಟ್ ಮತ್ತು ಡೆಪ್ತ್ ಎಕ್ಸ್ಟ್ರೂಷನ್. ಸೊ ಇದು ಹೈಟ್ ಏನಾದರೂ 10 ಫೀಟ್ ಅಂತ ಇದೆ. ಓಕೆ. ಸೊ ಎಕ್ಸ್ಟ್ರೂಷನ್ ಅರೌಂಡ್ ನಾನು ಏನಾದರೂ 3 ಫೀಟ್ ಮಾಡಬೇಕಂದ್ರೆ ಸೊ ಅಂದರೆ ಈ ಬಿಡ್ತ್ ಇದೆಯಲ್ಲ, ದಿಸ್ ವಿಲ್ ಬಿ 3 ಫೀಟ್. ಸೊ ಈ ಥರ ನಾನು ಎಕ್ಸ್ಟ್ರೂಷನ್ ಎಲ್ಲ ಮಾಡ್ತಾ ಹೋಗ್ತೀನಿ. ಹೈಟ್ ಬಂದುಬಿಟ್ಟು ಇದು ಓವರಾಲ್ ಸೊ 10 ಫೀಟ್ ಇದೆ ಅನ್ನೋಲ್ಲ. ಸೊ ಇದು 10 ಫೀಟ್. ಸೊ ಈ ಥರ ನಾನು 3D ಟೆಕ್ಸ್ಟ್ನ ಕೊಡ್ತೀನಿ. ಹಾಗೆ ಇದು ಅಷ್ಟೇ ಟೆಕ್ಸ್ಟ್ ವಿಚ್ ಇಸ್ 2D. ಸೊ ಇಲ್ಲೇನಾದರೂ ನನಗೆ ಏರಿಯಾ ಬೇಕು, ಇಲ್ಲಾಂದರೆ ನೇಮಿಂಗ್ ಏನಾದರೂ ಕೊಡ್ತೀನಿ ಅಂತ ಹೇಳಿದ್ರೆ ಸೊ ಜಸ್ಟ್ ಅಲ್ಲಿ ನಾನು ನೇಮಿಂಗ್ನ ಕೊಡ್ತಾ ಹೋಗ್ತೀನಿ. ಏನು ಬೇಕು. ಇನ್ನೊಂದು ಡೈಮೆನ್ಷನ್ ಅನ್ನೋ ಆಪ್ಷನ್ಸ್ ಇದೆ. ಸೊ ಅಗೇನ್ ಡೈಮೆನ್ಷನ್ಸ್ ತೋರಿಸದೇ ಇದ್ರೂ ಜಸ್ಟ್ ಒಂದು ರೆಫರೆನ್ಸ್, 2 ರೆಫರೆನ್ಸ್ ಲೈನಿಂದ ಡೈಮೆನ್ಷನ್ಸ್ ತೊಗೊಳೋಕ್ಕೆ ಆಪ್ಷನ್. ಡೈಮೆನ್ಷನ್ಸ್ ಎಲ್ಲ ಕಡಿಮೆ ತೋರಿಸೋದು, ಸಿನ್ಸ್ 3D ಡ್ರಾಯಿಂಗ್ ಆಮೇಲೆ ಬರೀ ಇದರಲ್ಲಿ ಡಿಸೈನ್ ಮಾಡೋದ್ರಿಂದ ಡೈಮೆನ್ಷನ್ಸ್ ಎಲ್ಲ ಕಡಿಮೆನೇ ತೋರಿಸ್ತದೆ. ಇಷ್ಟು ಇದ್ದರೆ ಬೇಕಾದ್ರೆ ಒಂದು ಚಿಕ್ಕದಾಗಿ ಡ್ರಾಯಿಂಗ್ ಏನಾದರೂ ಸ್ಟಾರ್ಟ್ ಮಾಡೋಣ, ಅಂದರೆ ಗೋಪುರ ಏನಾದರೂ ಸ್ಟಾರ್ಟ್ ಮಾಡೋಣ. ಅಗೇನ್ ಬೇಕಾದ್ರೆ ಡೈಮೆನ್ಷನ್ಸ್ ಇರಬೇಡ, ಜಸ್ಟ್ ಫಸ್ಟ್ ಅರೌಂಡ್ ಒಂದು 50 ಫೀಟ್ಗೆ 50 ಫೀಟ್ ಏನಾದರೂ ಒಂದು ರೆಕ್ಟ್ಯಾಂಗಲ್ ಹಾಕ್ತೀನಿ. ಸೊ ಇದನ್ನು ಅಲ್ಲಿ ಟೇಪ್ ಮೆಷರ್ ತೊಗೊಳ್ಳಿ. ಸೊ ಫ್ರಮ್ ಹಿಯರ್ ಸೊ 5 ಫೀಟ್. ಅದನ್ನ ಟ್ರಿಮ್ಮರ್ ಅವ್ರಿಗೆ ಮೇಲೆ ಹಾಕಿ ಕೇಳೋಣ. ಚೇಂಜ್ ಮಾಡ್ಬೋದಾ ಸರ್? ಮಾಡ್ಬೋದು. ಸರಿ, ಡೀಟೇಲ್ ಆಗಿ ತಿಳ್ಕೊಂಡಿರಿ ಇದನ್ನ. ಸಂತೋಷ ಹೇಳಿನಿ ಸರ್, ಚೇಂಜ್ ಮಾಡೋದು ಹೆಂಗೆ ಅಂತ. ಚೇಂಜ್ ಮಾಡ್ಬೋದು ಅಂದ್ರೆ ಕಾಂಪೊನೆಂಟ್ ಅಲ್ಲಿ ಇದೆ ಅದು ರೆಫರೆನ್ಸ್ ತರ. ಈಗ ಹೈಟ್ ಅಂತ ತಗೊಂಡ್ರೆ ಒಂದು ಹ್ಯೂಮನ್ ಹೈಟ್ಗೆ ರೆಫರೆನ್ಸ್ ಆಗಿ ತಗೊಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು 6 ಫೀಟ್ ಏನಾದರೂ ಇಲ್ಲಾಂದ್ರೆ ಒಂದು ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಇಲ್ಲಿಗೆ ಹೈಟ್ನ ರೆಫರೆನ್ಸ್ ಆಗಿ ತಗೊಳ್ಳೋಕ್ಕೋಸ್ಕರ ಬಂದಿದೆ ಅಷ್ಟೇ. ಬೇಕಂದ್ರೆ ಡಿಲೀಟ್ ಮಾಡ್ಬೋದು. ಕ್ಲಾಸ್ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಆ ಹುಡುಗಿಯಿಂದ
ಯಾಕೋ ಎಲ್ಲ ಬಿಟ್ಟೆ ನೆಕ್ಸ್ಟ್ ಕ್ಲಾಸ್ ಇಷ್ಟ ಇಲ್ಲ ಅಂದ್ರೆ ಅವ್ರು ಬರ್ತೀನಿ. ಮತ್ತೆ ಬಂದಳ ಸರಕಿ ಮತ್ತೆ ಬಂದಳು ಅಷ್ಟೇ ಮತ್ತೆ ಕ್ಲಾಸ್ನಲ್ಲಿ ಇಂಟ್ರೆಸ್ಟ್ ಎಲ್ಲ ಓದಿಸೋ ಅಂತ. ಓಕೆ ವಾಟ್ ಎವರ್. ಇದೇ ಮಾಡಬೇಕು ಫಸ್ಟು. ಇವಾಗ ಬೇಕಾದ್ರೆ ಒಂದೊಂದೇ ಗೈಡ್ಲೈನ್ಸ್ ಈ ಥರ ಡಿಲೀಟ್ ಮಾಡೋದಕ್ಕೆ ಡಿಲೀಟ್ ಗೈಡ್ಸ್ ಅಂತ. ಓಕೆ ಇನ್ ಶಾರ್ಟ್ ಯಾವ್ದಾದ್ರು ಕಂಬ ಏನಾದರೂ ಕ್ರಿಯೇಟ್ ಮಾಡೋಕ್ಕೆ ಏನಾದರೂ ಐಡಿಯಾ ಇದೆ? ಓಕೆ ಈವನ್ ಆಟೋ ಕ್ಯಾಡ್ ಮುಗಿಸಿದ್ರೆ ಸರ್ ಏನಾದರೂ ಕಂಬ ರಿವಾಲ್ವ್ ಆಪ್ಷನ್ ಯೂಸ್ ಮಾಡಿ ಕಂಬ ಏನಾದರೂ ಕ್ರಿಯೇಟ್ ಮಾಡೋಕ್ಕೆ ಓಕೆ ಇಲ್ಲಾಂದ್ರೆ ಒಂದು ಸಿಂಪಲ್ ಆಗಿ ಬೇಕಾದ್ರೆ ಆಮೇಲೆ ಟ್ರೈ ಮಾಡಿ ಒಂದು ಸ್ಪಿಯರ್ನ ಹಾಕಕ್ಕೆ ಒಂದು ಬಾಲ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ಬಾಲ್ ಐ ಮೀನ್ ಯಾವುದು ಯೂಟ್ಯೂಬ್ ಸೋರ್ಸ್ ಏನೋ ನೋಡ್ತೇನೆ ಜಸ್ಟ್ ಒಂದು ಬಾಲ್ ಯಾವ ಥರ ಕ್ರಿಯೇಟ್ ಮಾಡ್ತೀನಿ ಅಂತ ಇದು ಮಾಡಿ ಟ್ರೈ ಮಾಡಿ. ಸೊ ಅದೇ ಥರನೇ ಇಲ್ಲೂ ಬೇಕಾದ್ರೆ ನಾನು ತೋರಿಸ್ತೀನಿ ಆಪ್ಷನ್ಸ್. ಸೊ ಈ ಥರ ಒಂದು ರೆಕ್ಟ್ಯಾಂಗಲ್ ಹಾಕಿ ಅಂದರೆ ಜಸ್ಟ್ ಈ ಥರ ಒಂದು ಲೈನ್ ಹಾಕಿ ಅಂದರೆ ಒಂದು ರೆಕ್ಟ್ಯಾಂಗಲ್ ಹಾಕಿದ್ದೀನಿ. ಸೊ 2 ಪಾಯಿಂಟ್ ಹಾಕಿಂದ ಒಂದೊಂದೇ ಸ್ವಲ್ಪ ಡಿಸೈನ್ಸ್ನ ಕೊಡ್ತಾ ಬಂದಿದ್ದೀನಿ ಸೈಡಲ್ಲಿ. ಇವಾಗ ಬೇಕಾದ್ರೆ ಎರೇಸ್ ಕಮಾಂಡ್ ಯೂಸ್ ಮಾಡಿ ಸೊ ಈ ಲೈನ್ಸ್ ಎಲ್ಲ ಏನಿದೆ ಇದನ್ನು ಡಿಲೀಟ್ ಮಾಡಿ. ಅಗೇನ್ ಈ ಲೈನ್ ಸೆಂಟರಿಗೆ ಮಿಡ್ ಪಾಯಿಂಟಿಂದ ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿ. ಇದಕ್ಕೆ ಒಂದು ಸರ್ಕಲ್ನ ಡ್ರಾ ಮಾಡೋದು ಅಂದರೆ ಇದರಲ್ಲಿ ಯಾವುದು ಹೈಯೆಸ್ಟ್ ರೇಡಿಯಸ್ ಕಾಣುತ್ತಲ್ಲ ಸೊ ಆ ರೇಡಿಯಸ್ಸಿಗೆ ಬೇಕಾದರೆ ಡ್ರಾ ಮಾಡ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ ತೋರಿಸ್ತೀನಿ. ಸೊ ಡಿಲೀಟ್ ಮಾಡಿ ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಫಾಲೋ ಮಿ ಇದನ್ನು ಕ್ಲಿಕ್ ಮಾಡೋಣ. ಸೊ ಅಬೌಟ್ ನನಗೆ ಕಂಬ ಥರ ರೆಡಿ ಆಗುತ್ತೆ. ಇದೇ ಥರ ಎನಿ ಶೇಪ್ ಯು ಕ್ಯಾನ್ ಗಿವ್. ಎಸ್ ಇಫ್ ಅಟ್ ಆಲ್ ಸರ್ಕಲ್ ಏನಾದರೂ ದೊಡ್ಡ ಹಾಕಿದ್ರೆ ಫಾಲೋ. ಸೊ ಇಲ್ಲಿ ನೋಡಿ ಹಾಲೋ ಎಲ್ಲ ಪೋರ್ಷನ್ಸ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಏನಾದರೂ ಆಗಬಾರ್ದು ಅಂತ ಹೇಳಿದ್ರೆ ಸೊ ಈ ಡ್ರಾಯಿಂಗಲ್ಲಿ ಮಿಡ್ ಪಾಯಿಂಟ್ ಲೈನ್ ತೊಗೊಂಡು ಸೊ ಇಲ್ಲಿ ಯಾವ್ದು ಮ್ಯಾಕ್ಸಿಮಮ್ ರೇಡಿಯಸ್ ಇರುತ್ತೆ ಅನ್ಸುತ್ತಲ್ಲ ಸೊ ಆ ರೇಡಿಯಸ್ಗೆ ನೀವು ಕೊಟ್ಟರೆ ಕರೆಕ್ಟಾಗಿ ತೊಗೊಳುತ್ತೆ. ಇವಾಗ ಏನಾದರೂ ಸರ್ಕಲ್ ಚಿಕ್ಕ ಆಯಿತು ಅಂತ ಹೇಳಿದ್ರೆ ಚಿಕ್ಕ ಸರ್ಕಲ್ ಇದೆ. ಸೊ ಅಗೇನ್ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ಪಾಸಿಬಲ್ ಓಕೆ ಇದರಲ್ಲಿ ಏನು ರಾಂಗ್ ಏನಿಲ್ಲ ಬಟ್ ದೊಡ್ಡ ಆಯಿತು ಅಂತ ಹೇಳಿದ್ರೆ ಸೊ ಒಳಗಡೆ ಹಾಲೋ ಸೆಕ್ಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ಈ ಥರ ಬೇಕಾದರೆ ಡ್ರಾ ಮಾಡಿ ಇಟ್ಕೊಳ್ಳಿ ಅಂದರೆ ಎಕ್ಸಾಕ್ಟ್ಲಿ ಆಗಿದೆ. ಇದರಲ್ಲಿ ಸಿಗ್ಮೆಂಟ್ಸ್ ಜಾಸ್ತಿ ಕೊಟ್ಟಂಗೂ ಇನ್ನೂ ಸ್ಮೂತ್ನೆಸ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಸಿಗ್ಮೆಂಟ್ಸ್ ಜಾಸ್ತಿ ಕೊಟ್ಟಿಲ್ಲ ನಾನು, ಅಲ್ಲಿ 24 ಸಿಗ್ಮೆಂಟ್ಸ್ ಇದೆ. ಜಾಸ್ತಿ ಸಿಗ್ಮೆಂಟ್ಸ್ ಕೊಟ್ಟಾಗ ಸ್ವಲ್ಪ ಸಿಸ್ಟಮು ಸ್ಲೋ ಆಗುತ್ತೆ. ಸೊ ಅದಕ್ಕೆ ಅಷ್ಟೇ ಸಿಗ್ಮೆಂಟ್ಸಲ್ಲೇ ಇದು ಮಾಡಿ. ಸೊ ಮೇಕಪ್ ಹಾಗೆ ರೆಫರೆನ್ಸ್ ಲೈನ್ನ ತೊಗೊಳ್ಳಿ. ಬೇಕಾದ್ರೆ ಸ್ವಲ್ಪ ಸರ್ ಎಕ್ಸಾಕ್ಟ್ ನೈ ಮೆಷರ್ಮೆಂಟ್ಸ್ ಗೊತ್ತಾಗಬೇಕಂದ್ರೆ ಆ ಗ್ರೂಪ್ ಓಪನ್ ಮಾಡಿ ಜಸ್ಟ್ ಲೈನ್ ಡ್ರಾ ಮಾಡಿ ಒಂದು ಸ್ಟ್ರೈಟ್ ಲೈನ್
ಸ್ಟ್ರೈಟ್ ಲೈನ್. ಇದ್ರ ಮೇಲೆ ಜಸ್ಟ್ ಕಮ್ಮನ್ನು ಕೂರಿಸ್ಕೊಳ್ಳೋಣ, ಅಂದರೆ ಆ ರೆಫರೆನ್ಸ್ ಲೈನ್ ಇದೆಯಲ್ಲ, ಸೊ ಅದ್ರ ಮೇಲೆ. ಸೊ ಇದನ್ನು ಜಸ್ಟ್ ರಿವರ್ಸ್ ಪ್ಲೇಸ್. ಇಲ್ಲೇನು ಮಾಡ್ತೀನಿ, ಐ ಜಸ್ಟ್ ಗೋ ಟು ವ್ಯೂ ಫೇಸ್ ಟೈಪ್. ಇಲ್ಲಿ ಎಕ್ಸ್ಟ್ರಾ ವ್ಯೂನ ಆನ್ ಮಾಡ್ತೀನಿ, ಅಂದರೆ ಈ ರೆಫರೆನ್ಸ್ ಲೈನು ನನಗೆ ಕಾಣುತ್ತೆ ಇಲ್ಲಿ ಓವರ್ ಲ್ಯಾಪ್ ಮಾಡೋದು. ಸೊ ಅಗೇನ್ ರೈಟ್ ಕ್ಲಿಕ್, ಟ್ರಿಪಲ್ ಆನ್, ಬ್ಲೂ ಡೈರೆಕ್ಷನ್. ಸೊ ಅಂದರೆ ಈ ಲೈನ್ ಇಲ್ಲಿ ಬಂದಿರೋದು. ಸೊ ಮೂವ್ ಕಮೆಂಟ್ ತೊಗೊಳ್ತೀರಿ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ತೊಗೊಂಡು ಈ ಸೆಂಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಹಾಗೆ ಈ ಸೆಂಟರಿಂದ ಇಷ್ಟಾದಮೇಲೆ ಇದನ್ನೇ ಬೇಕಾದರೆ ಮೂವ್ ಮಾಡ್ತೀವಿ ಅಂತ. ಓಕೆ, ಯೂಸಿಂಗ್ ರಿವಾಲ್ವ್ ಯಾವ್ದಾದ್ರು ಒಂದು ಕಳ್ಶ ಥರ ಏನಾದರೂ ಮಾಡೋ ಪ್ಲ್ಯಾನ್ಸ್ ಏನಾದರೂ ಹೇಳ್ತೀವಿ, ಯಾವ ಥರ ಮಾಡ್ಬೋದು ಅಂತ. ಸಮ್ ರ್ಯಾಂಡಮ್ ದಿಸ್. ಇಲ್ಲಿ ರ್ಯಾಂಡಮ್ ಗೆಸ್ ಯಾವ ಥರ ಮಾಡ್ಬೋದು ಅಂತ. ಫ್ರೆಂಡ್ಸ್ ಸಕ್ಕದಾಗಿ ಫಾಲೋ ಮಾಡ್ಬೋದು. ಓಕೆ, ಅಂದರೆ ಜಸ್ಟ್ ಫ್ರಂಟ್ ಫೇಸಲ್ಲಿ ಒಂದು ರೆಕ್ಟ್ಯಾಂಗಲ್ ಹಾಕಿ ಆಯ್ತಾ. ಸೊ ಇಲ್ಲಿಂದ ಒಂದು ಲೈನ್ನ ರೆಫರೆನ್ಸ್ ಆಗಿ ತಗೊಳ್ಳೋಣ. ಇಲ್ಲಾಂದರೆ ಇದೇ ಲೈನ್ನ ಬೇಕಾದರೆ ಮುಂದೆ ಕಮೆಂಟ್ ತೊಗೊಂಡು ಕಂಟ್ರೋಲ್ ಕ್ಲಿಕ್ ಮಾಡಿ ಮೂವ್ ಮಾಡ್ಬೋದು. ಇಲ್ಲಾಂದರೆ ಜಸ್ಟ್ ಟೇಕ್ ಮೆಷರ್ಸ್. ಇದೆಲ್ಲ ಕಂಪ್ಲೀಟ್ ರ್ಯಾಂಡಮ್ ಆಗಿ ಡಿಸೈನ್ ಹಾಕ್ತಾ ಇರೋದು ಅಷ್ಟೇ, ಯಾವುದೂ ಇದಕ್ಕಿಲ್ಲ, ಸ್ಕೇಲಿಗಿಲ್ಲ. ಸ್ಕೇಲ್ ಅಂದರೆ ಮೆಷರ್ಮೆಂಟ್ಸ್ ಇಲ್ಲ. ಸೊ ಒಂದು ಲೈನ್ನ ಡ್ರಾ ಮಾಡಿ. ಜಸ್ಟ್ 2 feet ಮೇಲೆ ಆಲ್ಮೋಸ್ಟ್ 8 feet ಲೈನ್ ಹಾಕ್ತೀನಿ. ಅಂದರೆ 10 by 10 ಒಂದು ರೆಕ್ಟ್ಯಾಂಗಲ್ ತೊಗೊಂಡಿನಿ. ಸೊ 8 feetಗೆ ಒಂದು ಲೈನ್ ತೊಗೊಂಡಿನಿ. ಫ್ರಮ್ ಹಿಯರ್ 2 ಪಾಯಿಂಟ್ ಆಗಿ ತೊಗೊಳ್ಳಿ. ಸೊ ಈ ಪಾಯಿಂಟಿಂದ ಈ ಕಾರ್ನರ್ ಮಾಡಿ. ಒಂದು 2 ಪಾಯಿಂಟ್ ಆಗ್ತದೆ ಆರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ.
ಲೈನ್ ತಗೊಂಡು ಇಲ್ಲಿ ಮಿಡ್ ಪಾಯಿಂಟಿಂದ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಿ. ಮೆಷರ್ ಸೊ 3 feet ಆಫ್ಸೆಟ್ ತಗೊಂಡು ಇನ್ನೊಂದು ಲೈನ್ ಡ್ರಾ ಮಾಡ್ತೀನಿ. ಫ್ರಮ್ ಹಿಯರ್ ಅಗೇನ್ 2.5 ಈಗ join these two points. Image ಮಾಡ್ತಾರೆ. ಸ್ವಲ್ಪ ಈ ಥರ ಕಾಣಿಸುತ್ತೆ. ಓಕೆ, ಸೊ ಇವಾಗ ಬೇಕಾದರೆ ಜಸ್ಟ್ ಒಂದು ಸ್ಟ್ರೇಟ್ ಲೈನ್ ಫ್ರಮ್ ದಿಸ್ ಮಿಡ್ ಪಾಯಿಂಟ್ ಮಾಡಿ. ಸೊ ಸ್ವಲ್ಪ ಇದನ್ನು ಸೆಂಟರ್ ಆಗಿ ತೊಗೊಂಡು ಸೊ ಇಲ್ಲಿ ಸ್ವಲ್ಪ ಮ್ಯಾಕ್ಸಿಮಮ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ಮಾಡಿ. ಹಾಗೆ ಬೇಕಾದ್ರೆ ಸೆಗ್ಮೆಂಟ್ಸ್ನ ಜಾಸ್ತಿ ಮಾಡಿದ್ರೆ ಸ್ಮೂತ್ ಆಗಿ ಬರುತ್ತೆ ಡ್ರಾಯಿಂಗ್. ನೋಡೋಣ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ಸೆಂಟರ್ ತಗೊಳ್ಳೋದು ಜಸ್ಟ್ ಡಯಾಗ್ನಲ್ ಲೈನ್ಸ್ ಆಗಿ ಹಾಗೆ ಇದ್ರ ಒಳಗಡೆ ಹಾಲೋ ಯಾವ ಥರ ಬಿಡ್ತೀನಿ ಅಂತ ಏನಾದರೂ ಐಡಿಯಾ ಇದೆ? ಇಲ್ಲ ಟ್ರೈ ಮಾಡ್ತೀನಿ. ಅಂದರೆ ಈ ಪರ್ಪೆಂಡಿಕ್ಯುಲರ್ ಪೋರ್ಷನಲ್ಲಿ ಹಾಲೋ ಕ್ರಿಯೇಟ್ ಮಾಡಬೇಕಂತ ಹೇಳಿ ಸೊ ಯಾವ ಥರ ಮಾಡ್ಬೋದು? ಈ ಥರ ಆ ಥರನೇನಾ ಹೇಳಿದ್ದು? ಸ್ಟೆಪ್ ಬೈ ಸ್ಟೆಪ್ ತಗೋಬೋದು. ಆದರೆ ಇಲ್ಲೊಂದು ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ. ಅಂದರೆ ಇದು ತುಂಬ ಏನಾದರೂ ಆಚೆ ತಗೊಂಡ್ರೆ ಸೆಕ್ಷನಿಂದ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಸೆಕ್ಷನಿಂದ ಹೊರಗೆ ಬರ್ತೀವಿ. ಇಲ್ಲಿ ಬೇಕಾದರೆ ಸ್ವಲ್ಪ ಒಳಗಡೆ ಕಳಿಸಿ. ಬಟ್ ಓಕೆ, ಇದೇ ಥರ ಮಾಡ್ತಾ ಹೋಗ್ತೀವಿ. ಹಾಲೋ ಬೇಕಂದರೆ ಇಫ್ ಎಟ್ ಆಲ್ ಬೇಕಾದರೆ ಇಷ್ಟಕ್ಕೆ ಬಿಡಂಗಿದ್ರು ಬಿಡಿ. ಇದೇನು ಜಾಸ್ತಿ ಇಲ್ಲ, ಇಂಪಾರ್ಟೆಂಟ್ ಇದೆ. ಮಂಟಪ ಕಾಣ್ತೀವಿ. ಮ್ಯಾಕ್ಸಿಮಮ್ ಇನ್ನೇನು ಮಾಡ್ತೀವಿ ಅದರಲ್ಲಿ ಯಾವ್ದಾದ್ರು ಶೇಪ್ ಇದ್ರೆ ಏನಾದ್ರು ಮಾಡ್ಬೋದು. ಸೊ ಅದರಲ್ಲೂ ಮ್ಯಾಕ್ಸಿಮಮ್ ಸಂಬಟ್ ಇದ್ದಾರೆ. ನಂಗೆ ಇದ್ರ ಮೇಲೆ ಕಾನ್ಸಂಟ್ರೇಟೆಡ್ ಇದ್ರ ಮೇಲೆ, ಯಾಕಂದರೆ ನೆಕ್ಸ್ಟು ಟೇಬಲಲ್ಲೆಲ್ಲ ಬೆಕ್ಕೊಳ್ತೀವಿ. ಸೊ ಅದನ್ನು ಬೇಕಾದರೆ ಈ ಥರ ಮಾಡ್ಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಶೇಪ್ಸ್ ಯುಟಿಲೈಸ್ ಮಾಡ್ತೀರಿ ಅಂದರೆ ಸಾಲಿಡ್ ಟೂಲ್ಸ್ ಆಗಿದೆ ಅಲ್ಲ, ಸಾಲಿಡ್ ಈವನ್ ಡೈನಿಂಗ್ ಟೇಬಲ್ಸ್ ಅಲ್ಲಿ ಎಲ್ಲಾದರೂ ಸಪೋರ್ಟ್ ಕೊಡ್ತೀರಾ ಅಂದ್ರೂ ಅಷ್ಟೇ ಸೇಮ್ ಈ ಥರ ಇರ್ಬೋದು. ಇದೇ ಶೇಪಿಗೆ ಇನ್ನೊಂದು ಥರ ಮಾಡೋದು ಹೇಳ್ತೀನಿ. ಸಾಲಿಡ್ ಟೂಲ್ಸ್ ತೆರೆದಿಂದಿದೆ ಸರ್. ಯಾಕೆ ಸಾಲಿಡಲ್ಲೇ ಬರ್ತಲ್ಲ ಸರ್ ಅದು ಮಾಡ್ತಾ ಇದ್ರೆ. ಹೊರಗಡೆ ಒಂದು ಲೈನ್ ಮಿಸ್ ಆದರೆ ಮತ್ತೆ ಡಯಾಗ್ರಾಮ್ ಹೊಸ ಆಗ್ತದೆ.
ಹಾಂ, ನೀವು ಬಿಲ್ಡಿಂಗ್ ಪ್ಲಾನಲ್ಲಿ ನೋಡ್ತಾ ಇದ್ದೀರಾ ಸಾಲಿಡ್ ಅಪ್ಲೈ ಮಾಡೋಕ್ಕೆ? ನಾರ್ಮಲ್ ಆಗಿ ಮತ್ತೆ ಮಾಡೋದು. ಓಕೆ, ಇದೆಯಾ ಡ್ರಾಯಿಂಗ್ ಆ ಥರದ್ದು ಎಲ್ಲ ಗೈಡ್ ಮಾಡ್ತಿರ್ತಾರೆ. ಸಾಲಿಡ್ ಟೂಲ್ಸ್ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡೋಣ. ಅದು ಒಂದೇ ಸಲ ಬಿಟ್ಟರೆ ಇದಾಗುತ್ತೆ. ಇದನ್ನು ಪ್ರೆಸ್ಕೋಲ್ ಮಾಡ್ಕೊಳ್ಬೇಕಾದ್ರೆ ಸೊ ಮೇಕಪ್ ಹಾಗೆ ಇದನ್ನು ರೊಟೇಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಫೇಸ್ ಇದಾದರೂ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸಾಲಿಡ್ ಟೂಲ್ಸ್ನ ಅಪ್ಲೈ ಮಾಡೋಣ. ಹಾಗೆ ಇಲ್ಲಿ ಇಂಟರ್ಸೆಕ್ಟ್ ಅಂತ ಇದೆಯಲ್ಲ, ಸೊ ಎರಡರ ಮಧ್ಯೆ ಇಂಟರ್ಸೆಕ್ಟ್ ಮಾಡಿದ್ರೆ ಸೊ ಈ ಥರ ಇಂಟರ್ಸೆಕ್ಟ್ ಮಾಡಿದ್ರು ಸ್ವಲ್ಪ ಚೆನ್ನಾಗಿದೆ. ಇದೇ ಥರ 4 ಮಾಡಿಕೊಂಡ್ರೆ ಸೊ ಎಲ್ಲ ಸೈಡನ್ನು ನಿಮಗೆ ಕಂಪ್ಲೀಟ್ ಫುಲ್ ಆಗುತ್ತೆ. ಸೊ ಈ ಥರ ಬೇಕಾದ್ರೂ ಡೈನಿಂಗ್ ಟೇಬಲ್ಸ್ಗೆ ಇರ್ಬೋದು, ಸೊ ವಾಟ್ ಎವರ್ ಇದನ್ನು ಬೇಕಾದ್ರೆ ಸ್ವಲ್ಪ ಸ್ಕೇಲಿಂಗ್ ಕನ್ವರ್ಟ್ ಮಾಡಿಕೊಂಡು ಮಾಡ್ಬೋದು. ಸರ್ ನಾವು ಗೋಲ್ ಸರ್ಕಲ್ ಹಾಕಿದ್ದೀವಿ ಸರ್, ಅಂದರೆ ಟೈಮ್ ಮಾಡ್ಕೊಂಡು ಯಾವ ಥರ ಬರುತ್ತೆ? ಸರ್ಕಲೇ ಬರುತ್ತೆ. ಸರ್ಕಲೇ ಬರುತ್ತೆ ಹ್ಞೂ, ಸರ್. ಬಟ್ ಈ ಥರ ಇದೆ. ಇಲ್ಲ ಸರ್, ಕೆಳಗಡೆ ರೆಕ್ಟ್ಯಾಂಗಲ್ ಸರ್ ಕೆಳಗಡೆ ಸರ್ಕಲ್ ಹಾಕೋತಿದ್ದೀವಿ, ಅಲ್ಲಿ ರೆಕ್ಟ್ಯಾಂಗಲ್ ಹಾಕೊಂತ ಇದ್ದೀವಿ. ಓಕೆ, ಕೆಳಗಡೆನೂ ರೆಕ್ಟ್ಯಾಂಗಲ್ ಹಾಕಿದ್ರೆ ಯಾವ ಥರ ಅಂತನಾ? ಸೊ ಈ ಥರ ರೆಕ್ಟ್ಯಾಂಗಲ್ ಫಾರಮ್ ಈ ಥರ. ಇಲ್ಲ ಸರ್ಕಲ್ ಏನಾದರೂ ಹಾಕಿ ನೋಡ್ತೀರಾ ಅಂದ್ರೂ ಸರ್ಕಲ್ ಸರ್ಕಲ್ನ ಹಾಕಿದ್ರೆ ಪರ್ಪೆಂಡಿಕ್ಯುಲರ್ ಆಗೋದು. ವಾಟ್ ಎವರ್ ಟ್ರಯಲ್ ಆ್ಯಂಡ್ ಎರರ್ ಮಾಡಿಬಿಡ್ತಾರೆ, ಬೇರೆ ಬೇರೆ ಶೇಪ್ ಇಲ್ಲ ಪೆಂಟಗಾನ್ ಏನೋ ಕೊಟ್ಟು ಏನೋ ಬಟ್ ಸ್ಪಿಯರ್ ಟ್ರೈ ಮಾಡ್ತೀರಾ ಬಂತಾ? ಅಂದರೆ 2 ಸರ್ಕಲ್ ಹಾಕಿ ಏನು ಅಲ್ಲೇ ಯೂಟ್ಯೂಬ್ ಏನಾದ್ರು ನೋಡ್ತೀರಾ? ಇಲ್ಲ, ಗ್ಯಾಪಲ್ಲಿ ನಾಲೆಜ್ ಶೇರ್ ಓಕೆ, ಸಮ್ವಾಟ್ ಇಲ್ಲೊಂದು ಸರ್ಕಲ್ ಹಾಕ್ತೀರಿ ಬಟ್ ಒಂದು ಸ್ಪಿಯರ್ ಏನಾದರೂ ಕ್ರಿಯೇಟ್ ಮಾಡಬೇಕಂದ್ರೆ ಸೊ ಲೈಕ್ ದಿಸ್. ಆಮೇಲೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಇದನ್ನು ಮಾಡ್ಬೋದು ಸರ್ಕಲ್ನ. ಇವಾಗ ಅಗೇನ್ ಇದನ್ನು ಕ್ರಿಯೇಟ್ ಮಾಡಿ ದಿಸ್ ಫಾರ್ಮ್. ಹಾಗೂ ಮಾಡಿಲ್ಲ, ಕೆಳಗಡೆ ಒಂದು ಸರ್ಕಲ್, ಮೇಲ್ಗಡೆ ಒಂದು ಸರ್ಕಲ್. ಅದೇ 180 ಸೇಮ್. ಈಗ ಅದೇ ಪಾತ್ರ ಇದು ಅದೇ 180 ಸೇಮ್. ನೀವೇನು ಮಾಡಿರಿ, ಸರ್ಕಲ್ನ ಮೇಲೆ ಹಾಕಿದ್ದೀರಿ, ನಾನೇನು ಮಾಡಿದ್ದು ಸರ್ಕಲ್ನ ಇಂಟರ್ಸೆಕ್ಟ್ ಮಾಡಿದ್ದು ಒಳಗಡೆ. ಪಾಯಿಂಟ್ ಶೇರ್ ಆಗುತ್ತೆ ಅಂತ. ಒಂದು ಬಾಲ್ ಹಾಕಿ ಜಾಸ್ತಿ ಇದೆ. ಓಕೆ, ನಾನು ಏನು ಮಾಡ್ಬೋದಿತ್ತು, ಇನ್ನೊಂದು ಸ್ವಲ್ಪ ಚಿಕ್ಕ ಸರ್ಕಲ್ಲೇ ಈಗ ಹಾಕಿದ್ದಿದ್ರು, ಇಲ್ಲಾಂದರೆ ಇಲ್ಲೇ ಸ್ವಲ್ಪ ಸರ್ಕಲ್ ದೊಡ್ಡ ಮಾಡಿದ್ದಿದ್ರು ಈ ಥರ. ಏನಿಲ್ಲ, ಅದಕ್ಕೊಂದು ಪಾತ್ ಬೇಕಷ್ಟೇ. ಅದಕ್ಕೆ ಹೇಗಾದರೂ ಇಟ್ ಇಸ್ ನಾಟ್ ದಟ್ ಬಟ್ ನಡೆಯುತ್ತೆ. ಸೊ ಯಾಕಂದರೆ ನೆಕ್ಸ್ಟ್ ಬಿಲ್ಡಿಂಗ್ ಪ್ಲಾನಲ್ಲಿ ಕಾಂಪೌಂಡ್ ವಾಲ್ಸಿಗೆ ಏನಾದರೂ ಕೊಡೋದಾದರೆ ಸೊ ಆ ಥರ ಬಾಲ್ಸ್ಟರ್ಸ್ಗೆ, ಇಲ್ಲಾಂದರೆ ವಾಟ್ ಎವರ್ ಈಗ ಬಲೂಸ್ಟರ್ ಇರುತ್ತಲ್ಲ ಸ್ಟೇರ್ ಕೇಸಲ್ಲಿ, ಸೊ ಆ ಬಲೂಸ್ಟರ್ ಸಿಗಬೇಕಾದ್ರೆ ಇದನ್ನು ಕೊಡ್ತಾ ಹೋಗ್ತೀವಿ ಸ್ಪಿಯರ್. ಸೊ ಹಾಗೆ ಕಮಿಂಗ್ ಟು ಮೆಟೀರಿಯಲ್ಸ್, ಇದು ಬೇರೆ ಮೆಟೀರಿಯಲ್ಸ್ ಹೇಳಿದ್ನಲ್ಲ ಯಾವ ಥರ ಆ್ಯಡ್ ಮಾಡ್ತೀವಿ ಓಕೆ. ವಾಟ್ ಎವರ್ ಇಲ್ಲಿ ಯಾವುದೇ ಮೆಟೀರಿಯಲ್ಸ್ ಇದೆ ಅಂತ ಅನ್ಕೊಳ್ಳೋಣ, ನಿಮ್ಗೆ ಯಾವುದಾದ್ರೂ ಇಮೇಜ್ ಇದ್ದರೆ ಸೊ ಇದಕ್ಕೆ ಮೆಟೀರಿಯಲ್ಸ್ ಅಪ್ಲೈ ಮಾಡೋಕ್ಕೆ ಸೊ ನನಗೆ ಅಸೆಟ್ ಎಡಿಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ವ್ಯೂಗೆ ಹೋಗಿ, ಸೊ ಟೂಲ್ ಬಾರ್, ಇಲ್ಲಿ ವಿರೆಫರ್ ಸ್ಕೆಚಪ್ ಅಂತ ಇದೆ. ಸೊ ವಿರೆಫರ್ ಸ್ಕೆಚಪ್ ಮೇಲೆ ಕ್ಲಿಕ್ ಮಾಡ್ತೀವಿ. ಆವಾಗ ನನಗೆ ಇಲ್ಲಿ ಆಪ್ಷನ್ಸ್ ಇದೆಯಲ್ಲ, ಈ ಆಪ್ಷನ್ಸ್ ಬರ್ತವೆ. ನನಗೆ ಇಲ್ಲಿ ರೈಟ್ ಸೈಡಲ್ಲೂ ಮೆಟೀರಿಯಲ್ಸ್ ಇದೆ. ಅಂದರೆ ಫಸ್ಟ್ ನಿನ್ನೆ ಕ್ಲಾಸ್ದು ಕಂಟಿನ್ಯೂ ಮಾಡೋದಾದರೆ ಸೊ ನಿನ್ನೆ ಟ್ರೇ ಅಂತ ಹೇಳಿದ್ನಲ್ಲ, ಸೊ ಆ ಟ್ರೇಯಲ್ಲಿ ನನಗೆ ಮೆಟೀರಿಯಲ್ಸ್ ಆಪ್ಷನ್ಸ್ ಇದೆ. ಸೊ ಇಲ್ಲೂ ನನಗೆ ಮೆಟೀರಿಯಲ್ಸ್ ಇದಾವೆ, ಅಂದರೆ ಇಲ್ಲಿ ಕಲರ್ಸ್ ಇದೆ, ಇಲ್ಲ ಸಮ್ವಾಟ್ ಸ್ಟೋನ್ಸ್ ಏನಾದರೂ ಬೇಕಂದರೆ ಸೊ ಸ್ಟೋನ್ಸು ಇದೆ, ಬಟ್ ತುಂಬ ಲಿಮಿಟೆಡ್ ಇದೆ ಆಯಿತಾ. ಲಿಮಿಟೆಡ್ ಇದೆ, ಅಟ್ ದಿ ಸೇಮ್ ಟೈಮ್
ಇದರಲ್ಲಿ ಏನಾದರೂ ಗ್ಲಾಸಿನೆಸ್ ಏನಾದರೂ ಇಂಪ್ರೂವೈಸ್ ಮಾಡಬೇಕಂತ ಹೇಳಿದ್ರೆ, ಸೊ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಅಂದರೆ ಸ್ವಲ್ಪ ಇದರಲ್ಲಿ ಅಡ್ವಾನ್ಸ್ಮೆಂಟ್ ಮಾತಾಡೋದಾದ್ರೆ ಸೊ ನೆಕ್ಸ್ಟ್ ಡಿಫ್ಯೂಸ್ ಮ್ಯಾಪು ಇಲ್ಲಾಂದರೆ ಬಂಪ್ ಮ್ಯಾಪು ಆ ಥರ ಎಲ್ಲ ಬರ್ತಾ ಹೋಗುತ್ತೆ. ಸೊ ಈ ಆಬ್ಜೆಕ್ಟ್ಗೆ ಆ ಥರ ಡಿಫ್ಯೂಸ್ ಮ್ಯಾಪ್ ಏನೂ ಇರೋದಿಲ್ಲ. ಸೊ ಆದ್ದರಿಂದ ಏನು ಮಾಡ್ತೀವಿ, ಜಸ್ಟ್ ಇದನ್ನು ಇಲ್ಲಿ ಶೋಕೇಸ್ ಮಾಡೋಕ್ಕೆ ಇದು ಮಾಡ್ತಾ ಹೋಗ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಅಸೆಟ್ ಎಡಿಟರಲ್ಲಿ ಡೋಂಟ್ ಗೆಟ್ ಕನ್ಫ್ಯೂಸ್. ಮಾಡ್ರಿ ಹಾಕಲ್ಲ ಇಲ್ಲಿ ನನಗೆ ಮೆಟೀರಿಯಲ್ ಬಂದಿದೆ ಅಲ್ಲ, ಈ ಮೆಟೀರಿಯಲ್ನ ನಾನು ಮತ್ತೆ ಫರ್ದರ್ ಅದನ್ನು ಎಡಿಟ್ ಮಾಡ್ಬೋದು. ಅಂದರೆ ಗ್ಲಾಸ್ಲಿನೆಸ್ ಕೊಡೋದಾಗಿರ್ಬೋದು, ಸೊ ರಿಯಲಿಸ್ಟಿಕ್ ಮಾಡೋಕ್ಕೆ, ಅಂದರೆ ಇದು ಇನ್ನೂ ಫರ್ದರ್ ಕ್ಲಾಸಲ್ಲಿ ಬರುತ್ತೆ. ಜಸ್ಟ್ ಮೆಟೀರಿಯಲ್ ಅಪ್ಲೈ ಮಾಡೋಕ್ಕೆ. ನೆಕ್ಸ್ಟ್ ಏನಕ್ಕೆ ಈ ಮೆಟೀರಿಯಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ನೋಡ್ಬೋದು ಡಿಫ್ಯೂಸಲ್ಲಿ ಕಲರ್ ಅಂತ ಇದೆ. ಸೊ ನೆಕ್ಸ್ಟ್ ರಿಫ್ಲೆಕ್ಷನ್ ಅಂತಿದೆ. ಇಲ್ಲೆಲ್ಲ ನಿಮ್ಗೆ ಒಂಥರ ಸ್ಕ್ವೇರ್ ಥರ ಕಾಣಿಸ್ತಿದೆಯಲ್ಲ, ಟೆಕ್ಸ್ಚರ್ ಸ್ಲಾಟ್ ಅಂತ ಕರಿತೀವಲ್ಲ. ಆ ಟೆಕ್ಸ್ಚರ್ ಸ್ಲಾಟಲ್ಲಿ ಏನು ಮಾಡ್ತೀವಿ ನಾವು, ಸೊ ಇಲ್ಲಿ ನೋಡ್ಬೋದು ಬಂಪ್ ಅಂತೆಲ್ಲ ಇದೆ. ಸೊ ಇಲ್ಲಿ ನಾವು ಟೆಕ್ಸ್ಚರ್ ಸ್ಲಾಟಲ್ಲಿ ಒಂದು ಮ್ಯಾಪಿಂಗ್ ಅಂತ ಬರುತ್ತೆ. ಅಂದರೆ ಇದು ತುಂಬಾ ಅಡ್ವಾನ್ಸ್ ಲೆವೆಲಲ್ಲಿ, ಅದೇನು ಹೇಳಲ್ಲ, ಜಸ್ಟ್ ಒಂದು ನಾಲೆಡ್ಜ್ ಪರ್ಪಸ್ಗೆ. ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈ ಬ್ರಿಕ್ ಇದೆ ಅಂದರೆ ಆ ಬ್ರಿಕ್ಕಿಂತ ಸ್ವಲ್ಪ ಮೇಲ್ ಬಂದಂಗೆ ಕಾಣುತ್ತೆ, ಅಂದರೆ ಡಿಸ್ಪ್ಲೇಸ್ ಆಗಿರುತ್ತೆ ಆಬ್ಜೆಕ್ಟ್. ನಾನು ನೋಡಿದಾಗ ಹೇಗೆ ಕಾಣುತ್ತೆ, ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಸೊ ಇಲ್ಲೇನು ನೋಡ್ತೀರಲ್ಲ, ತುಂಬ ಅಲ್ಟ್ರಾ ರಿಯಲಿಸ್ಟಿಕ್ ಥರ ಕಾಣಿಸ್ತಿದೆ. ಅಂದರೆ ನನಗೆ ಅಲ್ಲಿಂದ ಇಲ್ಲಿ ಇಟ್ಕೆ ಎಲ್ಲ ಏನಿದೆ ಅಂದರೆ ಕ್ರ್ಯಾಕ್ ಆಗಿರೋ ಥರ ಇರ್ಬೋದು, ಸ್ವಲ್ಪ ಮೇಲ್ಗಡೆ ಬಂದಿರೋದು, ಇದಕ್ಕೆಲ್ಲ ಏನು ಮಾಡ್ತೀವಿ, ಮ್ಯಾಪಿಂಗ್ ಅಂತ ಇರುತ್ತೆ. ಅಂದರೆ ಆ ಡ್ರಾಯಿಂಗಲ್ಲಿ ಸೊ ಇದರಲ್ಲಿ ವಾಟ್ ಎವರ್ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು. ಸೊ ಇದಕ್ಕೆ ಸಮ್ವಾಟ್ ಬೇರೆ ಬೇರೆ ಮ್ಯಾಪಿಂಗ್ ಇದೆ. ಇಲ್ಲ ಅಂದರೆ ಇಲ್ಲಿ ನೋಡಿ ಡಿಫ್ಯೂಸ್ ಮ್ಯಾಪು, ಸೊ ಇಲ್ಲಾಂದರೆ ಇದು ನಾರ್ಮಲ್ ಮ್ಯಾಪ್, ಸೊ ಇದು ಬಂದುಬಿಟ್ಟು ARM, ಸೊ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಮ್ಯಾಪ್ ಎಲ್ಲ ಹೇಳೋದ್ನಲ್ಲ. ಈ ಎಲ್ಲ ಮ್ಯಾಪಿಂಗ್ನ ನಾವು ಆ ಒಳಗಡೆ ಟೆಕ್ಸ್ಚರ್ ಸ್ಲಾಟಲ್ಲಿ ಹಾಕ್ತಾ ಹೋಗ್ತೀವಿ. ಆವಾಗ ಏನಾಗುತ್ತೆ, ನನಗೆ ಈ ಥರ ರಿಯಲಿಸ್ಟಿಕ್ ಆಬ್ಜೆಕ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಆಬ್ಜೆಕ್ಟ್ಸು ಇಲ್ಲಿ ಬರೋ ಮೆಟೀರಿಯಲ್ಸಲ್ಲಿ ಸಿಗಲ್ಲ. ಅಂದರೆ ಈಗ ಏನು ಡಿಫ್ಯೂಸ್ ಮ್ಯಾಪ್ ಅಂತ ಎಲ್ಲ ಹೇಳಿದ್ನಲ್ಲ, ಸೊ ಈ ಥರ ಮ್ಯಾಪಿಂಗ್ ನಂದು ಸ್ಕೆಚಪ್ ಮೆಟೀರಿಯಲ್ಸಲ್ಲಿ ಸಿಗಲ್ಲ. ಸೊ ವೀರೆ ಮೆಟೀರಿಯಲ್ಸಲ್ಲಿ ಸಿಗುತ್ತೆ. ಇನ್ ಶಾರ್ಟಾಗಿ ಹೇಳಬೇಕಂದ್ರೆ ದೀಸ್ ಆರ್ ಸ್ಕೆಚಪ್ ಮೆಟೀರಿಯಲ್ಸ್, ಇಲ್ಲಿ ಲಿಮಿಟೆಡ್ ಮೆಟೀರಿಯಲ್ಸ್ ಇರುತ್ತೆ. ಸೊ ಅದು ಬಂದುಬಿಟ್ಟು ವೀರೆ ಮೆಟೀರಿಯಲ್ಸ್. ಸೊ ಇದಕ್ಕೋಸ್ಕರ ಜಸ್ಟ್ ಅಂದರೆ ಇದನ್ನು ಹಾಕಿದ್ರೆ ನನಗೆ ಅಂತ ಒಳ್ಳೆ ಫಿನಿಶಿಂಗ್ ಬರೋಲ್ಲ ಅಂತ ನಾನು ಇದನ್ನು ಬೇಡ ಅಂತಲೇ ಅವಾಯ್ಡ್ ಮಾಡ್ತೀನಿ ಈ ಮೆಟೀರಿಯಲ್ಸ್. ಸೊ ಅದಕ್ಕೋಸ್ಕರ ವಿಲ್ ಗೋ ಟು ವೀರೆ ಮೆಟೀರಿಯಲ್ಸ್. ವೀರೆಯಲ್ಲಿ ನನಗೆ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಈ ಗೋಪುರಾಗೆ ಏನಾದರೂ ಜಸ್ಟ್ ಗೋಲ್ಡ್ ಪ್ಲೇಟಿಂಗ್ ಏನಾದರೂ ಕೊಡಬೇಕಂದ್ರೆ ಸೊ ಇಲ್ಲಿ ಮೆಟಲ್ಸ್ ಅಂತ ಇದೆ. ಸೊ ಈ ಮೆಟಲಿಗೆ ಬರ್ತೀವಿ. ಸೊ ಮೆಟಲಲ್ಲಿ ವಿ ಹ್ಯಾವ್ ಲೈಕ್ 24 ಕ್ಯಾರೆಟ್ ಎಲ್ಲ ಇದೆ. ಸೊ ಇಲ್ಲಿ ಏನೇನು ಕಾಣ್ತಿದ್ದಿಲ್ಲ ಅಂದರೆ ಆ ಪ್ರಾಪರ್ಟೀಸ್ ಅಂದರೆ ರಿಫ್ಲೆಕ್ಷನ್ ಆಗಿರ್ಬೋದೆಲ್ಲ ಅದಿಷ್ಟನ್ನು ನಾವು ಸೆಟ್ ಮಾಡ್ಬೋದು ಅಸೆಟ್ ಎಡಿಟರಲ್ಲಿ. ಸೊ ಅಪ್ಲೈ ಮಾಡೋಕ್ಕೆ ಜಸ್ಟ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀರಿ, ರೈಟ್ಗೆ ಅಪ್ಲೈ ಟು ಸೆಲೆಕ್ಷನ್ ಅಂತ ಕೊಡ್ತೀವಿ. ಫಸ್ಟ್ ಇಲ್ಲಿ ಸೆಲೆಕ್ಷನ್ ಅಪ್ಲೈ ಆಗಿರೋದು ಅಂದರೆ ಯಾವ್ದಾದ್ರು ಮೆಟೀರಿಯಲ್ಸು ಸೆಲೆಕ್ಟ್ ಆಗಿದೆ. ಸೊ ಲೈಕ್ ದಿಸ್ ಸೆಲೆಕ್ಟ್. ಕನ್ಫ್ಯೂಸ್ ಆಯಿತಾ? ಜಸ್ಟ್ ಅಂದರೆ ಅಪ್ಲೈ ಮಾಡೋದು ಕೇಳಿಲ್ಲ ಇನ್ನೊಂದು ಸರಿ ಅಲ್ಲ, ಆ ಥರ ಏನು ಹೆಸಿಟೇಟ್ ಮಾಡಬೇಡಿ, ಯಾಕಂದರೆ ಇನ್ನೊಂದು ಸರಿ. ಇವಾಗ ಕಮಿಂಗ್ ಟು ಹಿಯರ್, ಇಲ್ಲಿ ನನಗೆ ಮೆಟೀರಿಯಲ್ಸ್ ಇದೆ. ಅಂದರೆ ಯೂಶಲಿ ಪ್ಲ್ಯಾಟ್ಫಾರ್ಮಿಗೆ ಐದರ್ ಗ್ರಾನೈಟ್ ಇರ್ಬೋದು, ಆ ಥರ ಮೆಟೀರಿಯಲ್ಸ್ ಕೊಡ್ತೀವಿ. ನಾಟ್ ಗ್ರಾನೈಟ್ ಇಲ್ಲ ಅಂತ ಹೇಳಿದ್ರೆ ಮಾರ್ಬಲ್ ಏನಾದರೂ ಕೊಡ್ತೀವಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನನಗೆ ಕೆಲವೊಂದಿಷ್ಟಿದೆ, ಇಲ್ಲಿ ನೋಡಿ ಮಾರ್ಬಲ್ ಅಂತಲೇ ಇದೆ. ಸೊ ಅದನ್ನು ತೊಗೊಳ್ತೀನಿ, ಇಲ್ಲಿ ಅಪ್ಲೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನನಗೆ ಮಾರ್ಬಲ್ ಮೆಟೀರಿಯಲ್ ಇದೆ. ಇದಕ್ಕೆ ನಾನು ಸ್ವಲ್ಪ ಶೈನಿನೆಸ್ ಕೊಡೋದಾಗಿರ್ಬೋದು, ರಿಫ್ಲೆಕ್ಷನ್ಸ್ ಎಲ್ಲ ಕೊಡೋದಾಗಿರ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಸ್ಕೆಚಪ್ ಮೆಟೀರಿಯಲ್ಸ್ಗೆ. ಇದನ್ನೇ ನಾನು ಇಲ್ಲಿ ಬೇರೆದು ಇನ್ನೊಂದು ಮೆಟೀರಿಯಲ್ಸ್ ಇದೆ ವಿಚ್ ಇಸ್ ಅಸೆಟ್ ಎಡಿಟರ್ ಅಂತ ಕರಿತೀವಿ. ಅಂದರೆ ದಟ್ ಪರ್ಟಿಕ್ಯುಲರ್ ಆಪ್ಷನ್ಸ್ ಅದು ಎಲ್ಲಿ ಸಿಗುತ್ತೆ ಅಂದರೆ ಹಾಗೆ ವ್ಯೂ ಹೋಗಿ ಟೂಲ್ ಬಾರ್. ಸೊ ಈ ಟೂಲ್ ಬಾರ್ ಬೇರೆ ಫಾರ್ ಸ್ಕೆಚಪ್ ಅಂತ ಇದೆ. ಇದನ್ನು ಎನೇಬಲ್ ಮಾಡ್ತೀವಿ. ಸೊ ಟಿಕ್ ಮಾಡಿದಾಗ ಇಷ್ಟು ಆಪ್ಷನ್ಸ್ ಬರುತ್ತೆ.
ಅದರಲ್ಲಿ ಈ ಆಪ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ಅಸೆಟ್ ಎಡಿಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಈಗ ಮೆಟೀರಿಯಲ್ ಅಪ್ಲೈ ಮಾಡಬೇಕಲ್ಲ, ಇಲ್ಲಾದರೆ ಡೈರೆಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿದೆ, ಇಲ್ಲಿ ತೊಗೊಬಂದು ಡ್ರ್ಯಾಗ್ ಮಾಡಿದೆ, ಮೆಟೀರಿಯಲ್ ಅಪ್ಲೈ ಆಗಿದೆ. ಇಲ್ಲಿ ಯಾವ ಥರ ಮಾಡೋಕ್ಕಲ್ಲ, ಇದನ್ನು ತೊಗೊಂಡು ಇಲ್ಲಿ ಬಂದು ಮಾಡ್ತೀನಿ ಅಂದರೆ ಅದು ಪಾಸಿಬಿಲಿಟೀಸ್ ಇಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ, ಇಲ್ಲಿ ಮೆಟೀರಿಯಲ್ಸ್ ಅಪ್ಲೈ ಆಗಬೇಕಂದ್ರೆ ಫಸ್ಟ್ ನಾನು ಯಾವುದ್ರ ಮೇಲೆ ಅಪ್ಲೈ ಆಗಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ದ ಮೆಟೀರಿಯಲ್, ದೆನ್ ಗೋ ಟು ಅಸೆಟ್ ಎಡಿಟರ್. ಇಲ್ಲಿ ಸೆಲೆಕ್ಟ್ ದ ಮೆಟೀರಿಯಲ್, ಇಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ, ಯು ಜಸ್ಟ್ ಕ್ಲಿಕ್ ಆನ್ ರೈಟ್. ಓಕೆ, ಇಲ್ಲಿ ಇಲ್ಲೂ ಮಾರ್ಬಲ್ ಇದೆ. ಸೊ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಟು ಸೀನ್ ಅಪ್ಲೈ ಟು ಸೆಲೆಕ್ಷನ್ ಅಂತ ಇರುತ್ತೆ. ಸೊ ಈಗ ನಾವು ಸೆಲೆಕ್ಟ್ ಮಾಡಿ ಇವಾಗ ಒಂದು ಸೆಕ್ಷನ್ನ, ಸೊ ಅಲ್ಲಿಗೆ ಅಪ್ಲೈ ಆಗಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ರೈಟ್ ಕ್ಲಿಕ್ ಅಪ್ಲೈ ಟು ಸೆಲೆಕ್ಷನ್. ನಾನು ಇದಲ್ವಾ ಮಾಡಿದ್ದು, ಸೊ ಈ ಕೆಲಸ ನನಗೆ ಇಲ್ಲಿ ಅಪ್ಲೈ ಆಗಿದೆ ಅಂತ. ಬಟ್ ಇದ್ರದ್ದು ಸ್ಕೇಲಿಂಗ್ ಪ್ರಾಪರ್ ಆಗಿಲ್ಲ, ಅಂದರೆ ನೀಟಾಗಿ ಕಾಣಿಸ್ತಾ ಇಲ್ಲ, ತುಂಬ ಚಿಕ್ಕ ಅನ್ನಿಸ್ತಿದೆ. ಅದನ್ನು ಸ್ಕೇಲಿಂಗ್ ಮಾಡೋದು ಒಂದು ನಿಮಿಷ ಹೇಳೋಣ. ಬಟ್ ಇಲ್ಲಿವರೆಗೂ ಗೊತ್ತಾಯ್ತಾ ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ. ಇದೇ ಥರ ಎಲ್ಲ ಮೆಟೀರಿಯಲ್ಸ್ಗೂ ಅಷ್ಟೇ. ಹಾಗೆ ಇಲ್ಲಿ ಬೇರೆ ಮೆಟೀರಿಯಲ್ ಬೇಕಂತ ಹೇಳಿದ್ರೆ ಹಾಗೆ ಆ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿ ಗೋ ಟು ಅಸೆಟ್ ಎಡಿಟರ್. ಅಸೆಟ್ ಎಡಿಟರಲ್ಲಿ ನನಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸ್ಟೋನ್ ಹಾಕ್ತೀರಾ ಇಲ್ಲ ಟೈಲ್ಸ್ ಹಾಕ್ತೀರಿ. ಸೊ ಇಲ್ಲಿ ಸ್ಟೋನ್ಸಲ್ಲಿ ಸಮ್ ಸ್ಟೋನ್, ಗ್ರಾನೈಟ್, ಮಾರ್ಬಲ್ ಎಲ್ಲ ಇದೆ. ಸೊ ಮಾರ್ಬಲ್ ಯಾವುದಾದ್ರು ಇದು ತೊಗೊಂಡು ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ರೈಟ್ ಕ್ಲಿಕ್ ಅಪ್ಲೈ ಟು ಸೆಲೆಕ್ಷನ್. ನನಗೆ ಇಲ್ಲಿ ಅಪ್ಡೇಟ್ ಆಗಿದೆ. ಈ ಥರ ಮೆಟೀರಿಯಲ್ಸ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಅದೇ ಥರ ನಾನಿಲ್ಲಿ ಲೈಕ್ 24 ಕ್ಯಾರೆಟ್ ಗೋಲ್ಡ್ ಥರದ್ದು ಮೆಟೀರಿಯಲ್ನು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನಮ್ಗೆ ಚೆನ್ನಾಗಿ ಕಂಡು ಇರ್ಬೋದು. ನೆಕ್ಸ್ಟ್ ನಿಮಗೆ ರೆಂಡರ್ ಅಂತ ಒಂದು ಆಪ್ಷನ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ನಿಮಗೆ ರಿಫ್ಲೆಕ್ಷನ್ ಎಲ್ಲ ಕಾಣ್ತಾ ಹೋಗುತ್ತೆ, ಸನ್ಲೈಟ್ ಎಲ್ಲ ರಿಫ್ಲೆಕ್ಟ್ ಆಗೋದು. ಹಾಗೆ ಈಗ ನನಗೆ ಮೆಟೀರಿಯಲ್ ಅಪ್ಲೈ ಮಾಡಾಯಿತು, ಬಟ್ ತುಂಬಾ ಚಿಕ್ಕದಾಗಿ ಕಾಣ್ತಾ ಇದೆ, ಬಾಕ್ಸಸ್ ಥರ. ಅದನ್ನು ನಾವು ಸ್ಕೇಲಿಂಗ್ ಮಾಡ್ಕೊಳ್ತೀವಿ, ಅಂದರೆ ಸ್ವಲ್ಪ ದೊಡ್ಡ ಮಾಡ್ಕೊಳ್ತೀವಿ. ಫಾರ್ ದ್ಯಾಟ್ ಇಲ್ಲಿ ನಿಮಗೆ ಒಂದು ಪಿಲ್ಲರ್ ಥರ ಆಪ್ಷನ್ ಇದೆ, ಅಂದರೆ ಒಂದು ಇಂಕ್ ಪಿಲ್ಲರ್ ಬರುತ್ತಲ್ಲ, ಸೊ ಆ ಥರ ಆಪ್ಷನ್ ಇದೆ. ಸೊ ವಿಚ್ ಇಸ್ ಸ್ಯಾಂಪಲ್ ಪ್ರಿಂಟ್ ಅಂತ ಕರೀತಾರೆ. ಅದನ್ನು ಕ್ಲಿಕ್ ಮಾಡಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಅವಾಗ ನಾನು ಏನು ಮೆಟೀರಿಯಲ್ ತೊಗೊಂಡಿದ್ದೆ ಅದು ನನಗೆ ಇಲ್ಲಿ ಹೈಲೈಟ್ ಆಗ್ತಿದೆ. ಸೊ ಮಾರ್ಬಲ್ C150 ಸೆಂಟಿಮೀಟರ್. ಇಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ಆಪ್ಷನ್ ಪಕ್ಕ ಎಡಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಇಲ್ಲಿ ಕ್ಲಿಕ್ ಆನ್ ಎಡಿಟ್. ಎಡಿಟಲ್ಲಿ ಇಲ್ಲಿ ನೋಡ್ಬೋದು ಹಾರಿಜಾಂಟಲ್ ಮತ್ತು ವರ್ಟಿಕಲ್ದು ಸ್ಕೇಲಿಂಗ್ ಇದೆ. ಇದನ್ನು ನಾನು ಅರೌಂಡ್ 10 ಫೀಟ್ ಅಂತ ಏನಾದರೂ ಮಾಡ್ತೀನಿ. ಸೊ 10 ಫೀಟ್ ಬೈ 10 ಫೀಟ್. ಈಗ ನೋಡಿ ಇದು ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಿ ಕಾಣುತ್ತೆ. ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ತೀನಿ ಅಂತ ಅದೇ. ಸೊ 20 ಫೀಟ್ ಅಂತ ಏನಾದ್ರು. ಸೊ ಇನ್ನು ನನಗೆ ಏನಾಗುತ್ತೆ ಹಾಗೆ ಇಲ್ಲೂ ಅದೇ ಮೆಟೀರಿಯಲ್ನೇ ಅಪ್ಲೈ ಮಾಡ್ತೀನಿ. ಇವಾಗ ಈ ಮೆಟೀರಿಯಲ್ದು ಸ್ಕೇಲಿಂಗ್ ಆಗಿದೆ. ಹಾಗೆ ಸೆಲೆಕ್ಟ್ ಮಾಡ್ತೀರಿ, ಇಲ್ಲಿ ಮೆಟೀರಿಯಲ್ ಆಗಿದೆ, ಬಟ್ ಇಲ್ಲಿ ಇನ್ನೂ ಬಂದಿಲ್ಲ ಎಡಿಟಲ್ಲಿ. ಇಲ್ಲಿ ಆಪ್ಷನ್ ತೊಗೊಳ್ತೀನಿ, ಜಸ್ಟ್ ಸೆಲೆಕ್ಟ್ ಇಲ್ಲಿ ನೋಡಿ ಗ್ರಾನೈಟ್ ಬಂದಿದೆ. ಅಗೇನ್ ಗೋ ಟು ಎಡಿಟ್. ಸೊ ಇಲ್ಲಿ ಅದೇ 20 ಫೀಟ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಆ ಗ್ರೀನ್ಸ್ ಎಲ್ಲ ಕಾಣೋಕ್ಕೆ ಶುರುವಾಗಿದೆ. ಇಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕ ಬೇಕಂತ ಹೇಳಿದ್ರೆ ಸೊ ಒಂದು ಸ್ವಲ್ಪ ಚಿಕ್ಕ ಮಾಡ್ಬೋದು. ಇವಾಗಲೂ ಅವೈಲೇಬಲ್ ಇರುತ್ತೆ ಸಂಬಟ್ ಲೈಕ್ ದಿಸ್. ಇವಾಗ ಮತ್ತೆ ಈ ಕಂಬಕ್ಕೆ ಏನಾದರೂ ಮೆಟೀರಿಯಲ್ಸ್ ಕೊಡೋದಾದರೆ ಸೊ ಹಾಗೆ ಗೋ ಟು ಅಸೆಟ್ ಎಡಿಟರ್. ಇಲ್ಲಿ ಸೆಕ್ಷನ್ನ ಸೆಲೆಕ್ಟ್ ಮಾಡ್ತೀವಿ, ಬೇಕಾದ್ರೆ 4 ಸೆಲೆಕ್ಟ್ ಮಾಡ್ತೀವಿ ಕೊಡ್ತೀನಿ. ಇಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಕಲರ್, ಓಕೆ ಈ ಥರ ಗ್ರಾನೈಟ್ ಏನಾಗಿದೆ ಜಸ್ಟ್ ಅಪ್ಲೈ ಟು ಸೆಲೆಕ್ಷನ್. ಹಾಗೆ ಸ್ಕೇಲಿಂಗ್ ಚಿಕ್ಕ ಆಯಿತು. ಇಲ್ಲಿ ಮತ್ತೆ ಈ ಪಿಲ್ಲರ್ದು ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ಸ್ಯಾಂಪಲ್ ತಗೊಳ್ಳಿ, ಗೋ ಟು ಎಡಿಟ್. ಸೊ ಪ್ರಾಪರ್ ಕಾಣಿಸ್ತು. ಈ ಥರ ಸ್ಕೇಲಿಂಗ್ ಮಾಡ್ತೀವಿ. ಅದು ಒಂದು ಬಾರಿ ಮತ್ತಿನ್ನೊಂದು ಕಾಪಿ ಮಾಡೋದಿಲ್ಲ ಅಂದರೆ ಯಾವ ಥರ ಹೇಳ್ತೀವಿ ಅಂದರೆ ಒಂದಕ್ಕೆ ಮೆಟೀರಿಯಲ್ ಅಪ್ಲೈ ಮಾಡಿ ಮತ್ತು ಮೂರಕ್ಕೂ ಮಾಡ್ಬೋದು. ಈಗ ನೋಡಿ ಒಂದಕ್ಕೆ ಅಪ್ಲೈ ಮಾಡೋಣ ಅಂತ ಒಂದನ್ನಷ್ಟೇ ಸೆಲೆಕ್ಟ್ ಮಾಡ್ತೀವಿ. ಸೊ ರೈಟ್ ಅಪ್ಲೈ ಟು ಸೆಲೆಕ್ಷನ್. ಒಂದಕ್ಕೆ ಅಪ್ಲೈ ಆಗಿದೆ. ಬೇಕಾದ್ರೆ ಇಲ್ಲೇ ನಾನು ಇದನ್ನೆಲ್ಲ ಕೊಡ್ತೀನಿ, ಅಂದರೆ ಒಟ್ಟು ಸ್ಕೇನಿಂಗ್ ಎಲ್ಲ ಇಲ್ಲೇ ಮಾಡ್ಕೊಡ್ತೀನಿ. ಸೊ 10 ಫೀಟ್. ಇವಾಗ
ಇಷ್ಟ ಆಯ್ತಲ್ಲ, ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಒಂದಕ್ಕೆ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಎಲ್ಲದಕ್ಕೂ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಪೇಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಾಂದರೆ ಪೇಂಟ್ ಬಕೆಟ್ ಅಂತ ಇದೆಯಲ್ಲ, ಪೇಂಟ್ ಬಕೆಟ್ ತೊಗೊಳ್ಳಿ. ಸೊ ಅಲ್ಲಿ ಮೇಲಿದೆ ಆಪ್ಷನ್, ಪೇಂಟ್ ಬಕೆಟ್ ತೊಗೊಂಡು ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಮತ್ತೆ ನನಗೆ ಇದೇ ಮೆಟೀರಿಯಲ್ ಎಲ್ಲ ಕಡೆನೂ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಎಲ್ಲದಕ್ಕೂ ಇನ್ನೇನು ನೋಡ್ತೀವಿ, ಎಲ್ಲದಕ್ಕೂ ಅಪ್ಲೈ ಮಾಡಿ. ಇಲ್ಲ ಅಂದರೆ ಇಲ್ಲೇ ಮೆಟೀರಿಯಲ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಹಾಗೆ ಸ್ಯಾಂಪಲ್ ಪೇಂಟ್ ತೊಗೊಳ್ಳಿ. ಈ ಪೇಂಟ್ ಇಲ್ಲಿಗೆ ಬರಬೇಕು. ಸೊ ಎರಡು ಡಿಫ್ರೆಂಟ್ ಇದೆಯಲ್ಲ, ಸೊ ಇದಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಸೊ ಈ ಥರ ಮೆಟೀರಿಯಲ್ಸ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಏನಾದರೂ ನೋಡಿ ಇನ್ನೂ ಬೆಟರ್ ಡಿಸೈನ್ಸ್ ಇತ್ತಿದ್ರೆ ಮಾಡಿ, ಜಸ್ಟ್ ಒಂದು ರ್ಯಾಂಡಮ್ ಆಗಿ ತೋರಿಸ್ತೀನಿ. ಹಾಗೆ ಇಲ್ಲಿ ಬೇಕಾದರೆ ಸಮ್ ಗ್ರಾಸ್ ಮೆಟೀರಿಯಲ್ಸ್ ಏನಾದರೂ ಕೊಡ್ತೀವಿ ಅಂದರೆ ಹಾಗೆ ದೊಡ್ಡ ಅಸೆಟ್ ಇರುತ್ತೆ. ಸೊ ಇಲ್ಲಿ ಗ್ರೌಂಡ್ ಅಂತ ಇದೆ. ಸೊ ಗ್ರೌಂಡಲ್ಲಿ ಕೆಳಗಡೆ ಗ್ರಾಸ್ ಅಂತಲೇ ಇದೆ. ಸೊ ರೈಟ್ ಕ್ಲಿಕ್ ಆಪರೇಟರ್ ಸೆಲೆಕ್ಟ್. ಸೊ ಇಲ್ಲಿ ಬೇಕಾದರೆ ನೆಕ್ಸ್ಟ್ ಅಸೆಟ್ ಎಡಿಟರಲ್ಲಿ ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ. ಇದನ್ನು ಮತ್ತೆ ರೀಸ್ಟೈಲ್ ಮಾಡೋದಾದರೆ ಸ್ವಲ್ಪ ಕ್ಲಿಯರ್ ಕಾಣಿಸ್ತಾ ಇದೆ. ಆಮೇಲೆ ಬೇಕಾದ್ರೆ ಅಸೆಟ್ ಎಡಿಟಲ್ಲಿ ಟ್ರೀಸು ಪ್ಲಾಂಟ್ಸ್ ಇರ್ಬೋದು, ಸೊ ಅದೆಲ್ಲ ಸಿಗ್ತಾ ಬರುತ್ತೆ. ಸೊ ಅದನ್ನು ಬೇಕಾದರೆ ಸೈಡಲ್ಲೆಲ್ಲ ಪ್ಲೇಸ್ ಮಾಡ್ತಾ ಬನ್ನಿ. ಸೊ ಅಸೆಟ್ ಎಡಿಟರಲ್ಲಿ ಸಮ್ ಬೆಂಚ್ ಎಲ್ಲ ಸಿಗುತ್ತೆ. ಸೊ ಬೆಂಚ್ ಎಲ್ಲ ಅಷ್ಟೇ ಬನ್ನಿ ಸಾಕು. ಹಾಗೆ ಇದನ್ನು ಬೇಕಾದರೆ ನೆಕ್ಸ್ಟ್ ರೆಂಡರ್ ಅಂತ ಬರುತ್ತೆ, ಅದನ್ನು ಹೇಳ್ತೀನಿ. ಸೊ ರೆಂಡರ್ ಮಾಡಿದ್ರೆ ಸ್ವಲ್ಪ ಇಮೇಜ್ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನೋಡಿ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಒಂಥರ ಇದೆ, ಅಲ್ಲಿ ಅದು ಗೋಲ್ಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಪರ್ಫೆಕ್ಟ್ ಗೋಲ್ಡ್ ಥರನೇ ಬರುತ್ತೆ. ಅದರಲ್ಲಿ ಇನ್ನೂ ರಿಫ್ಲೆಕ್ಷನ್ಸ್ ಕೊಡೋದಾಗ್ಬೋದು. ಸೊ ಇನ್ನು ಸನ್ಲೈಟ್ ಓರಿಯೆಂಟೇಷನ್ ಎಲ್ಲ ಮಾಡ್ತೀವಿ. ಸೊ ಆ ಥರ ಎಲ್ಲ ಕೊಟ್ಟರೆ ನನಗೆ ಎಕ್ಸಾಕ್ಟ್ಲಿ ನನಗೆ ಜಸ್ಟ್ ಅದು ಶೈನಿಂಗ್ ಎಲ್ಲ ಬರುತ್ತೆ. ಇಲ್ಲೂ ಕಾಣ್ತಾ ಇದೆ ಅಲ್ಲಿ. ಸೊ ಅಲ್ಲಿ ಸನ್ ಇದೆ. ಸೊ ಸನ್ದು ರಿಫ್ಲೆಕ್ಷನ್, ಸೊ ಆ ರಿಫ್ಲೆಕ್ಷನ್ಸ್ ಎಲ್ಲ ನಾವು ಕಂಟ್ರೋಲ್ ಮಾಡಬೇಕು. ಸೊ ಇವೊಂದು ಈ ಗ್ರಾನೈಟ್ಸು ಅಷ್ಟೇ, ಈ ಗ್ರಾನೈಟು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ. ಸಿಸ್ಟಮ್ ಏನಾದರೂ ಆಗಲಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬ್ಯೂಟಿಫುಲ್ ಆಗಿ ಬರುತ್ತೆ. ಬಟ್ ಸಿಂಪಲ್ ಕಾನ್ಸೆಪ್ಟಲ್ಲಿ ಈ ಥರ ಒಂದು ಗೋಪುರನ ಹೇಳ್ಬೋದು. ಏನು ನೀವು ಅಗೇನು ಮಾಡಲ್ಲ. ಸೊ ಜಸ್ಟ್ ಒಂದು ಕಾನ್ಸೆಪ್ಟ್ ಹೇಳೋದಾದ್ರೆ ಸೊ ಈ ಥರ ಬೇಕಾದರೆ ರೆಂಡರ್ ಎಲ್ಲ ಮಾಡ್ತಾ ಹೋಗ್ತೀವಿ. ಟ್ರೈ ಮಾಡಿ. ಬಸ್ ಒಂದು ಸಿಂಪಲ್ ಗೋಪುರ ಥರ ಅಂದರೆ ಇದೇ ಕಾನ್ಸೆಪ್ಟ್ ಏನಿದೆ. ಇಲ್ಲ ಯಾವ್ದಾದ್ರು ನಿಮ್ಮದು ಸ್ವಲ್ಪ ಕಾಂಪ್ಲೆಕ್ಸ್ ಡಿಸೈನ್ ಇದ್ದರೆ ಸರ್ ಯಾವ ಥರ ಮಾಡೋದು ಅಂತ ಇದೆ.